ತುಂಬ ಖುಷಿ ಆಗ್ಲಿಲ್ವಾ ನಿಮಗೆ? ಓಕೆ, ನಂಗೆ ಅವಕಾಶ ಸಿಕ್ತಲ್ವಾ ಅಂತ. ಕೆಲವೊಂದು ಕೋಆರ್ಡಿನೇಟರ್ಸ್ ನಂಬರ್ ಸಿಕ್ತು, ಕಾಂಟ್ಯಾಕ್ಟ್ ನಂಬರ್ ಕಾಲ್ಡ್ ಅರವಿಂದ್ ಕೌಶಿಕ್. ಆ ಟೈಮಲ್ಲಿ ನನಗೆ ಗೊತ್ತಿರಲಿಲ್ಲ ಈಸ್ ಬಿಗ್ ಡೈರೆಕ್ಟರ್ ಹೂ ಹ್ಯಾಸ್ ಲಾಂಚ್ಡ್ ರಕ್ಷಿತ್ ಶೆಟ್ಟಿ ಆಲ್ಸೋ. ಅರ್ಧಂಬರ್ಧ ಪ್ರೇಮಕತೆ ಮೂವಿಲಿ ವಿಲನ್ ಆಗಿ ಮಾಡಿದೆ. ದಿವ್ಯಾ ಅವ್ರ ಹುಡುಗ ಆ್ಯಂಡ್ KP ಅರವಿಂದ್. ಅರ್ಧಂಬರ್ಧ ಪ್ರೇಮಕತೆ. ಮೋಸ್ಟ್ಲಿ ನನಗೆ ಮೈಥಾಲಜಿ ತುಂಬ ಇಷ್ಟ. ಸ್ಟಾರ್ ಪ್ಲಸ್ ಮೇಲೆ ರಾಧಾಕೃಷ್ಣ ಅನ್ನೋ ಸೀರಿಯಲ್ ಬರ್ತಿತ್ತು, ಅದರಲ್ಲಿ ಒಂದು ಕ್ಯಾರೆಕ್ಟರ್ ನನಗೂ ಫೈನಲೈಸ್ ಆಗಿತ್ತು. 3 ಕೋಟಿ ಸೆಟ್ ಹಾಕಿದ್ರು ಎಲ್ಲ. 3 ಕೋಟಿ ಸೆಟ್ ವೇಸ್ಟ್ ಆಯ್ತಾ? ನಿಮ್ದು ಅದೇ ಕತೆನ? ನಾನು ತುಂಬಾ ಕಷ್ಟಪಟ್ಟೆ, ಆಡಿಷನ್ ಕೊಟ್ಟೆ, ತುಂಬಾ ಆಡಿಷನ್ ಕೊಟ್ಟೆ, ತುಂಬ ಅಲ್ದಾಡಿದ್ದೀನಿ, ಬಸ್ ಸ್ಟ್ಯಾಂಡಲ್ಲೆಲ್ಲ ಮಲ್ಕೊಂಡಿದ್ದೀನಿ. ಬಸ್ ಸ್ಟ್ಯಾಂಡು ಆ ಜನ ಹೆಂಗೆಲ್ಲ ಟ್ರೀಟ್ ಮಾಡಿದ್ರು ಯಾವತ್ತೂ ಮರೆಯಲ್ಲ. ಅನ್ಫಾರ್ಚುನೇಟ್ಲಿ, ಲಕಿಲಿ ಆ್ಯಂಡ್ ಫಾರ್ಚುನೇಟ್ಲಿ. ವಾ, ಗಂಟು ಮುಟ್ಟೆ ಕಟ್ಕೊಂಡು ಬಂದು ಮತ್ತೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗಿ ಮತ್ತೆ ಗಂಟು ಮುಟ್ಟೆ ಕಟ್ಕೊಂಡು ಬಂದೆ. ಹೋಗಿದ್ದೀನಿ, ಅದು ಮನೆ ಇದೆ ಒಂದು, ವೇರ್ ದ ಫ್ಯಾಮಿಲಿ ಇಸ್ ದೇರ್. ಹೋದ್ಮೇಲೆ ಗೊತ್ತಾಯಿತು, ಅವ್ನು ಹೇಳ್ತಾ ಇದ್ದಾನೆ ಆವಾಗ ದಟ್ 9 to 6 ನಾನು ಒಳಗೆ ಮನೆಯಲ್ಲಿ ಇರೋವಾಗಿಲ್ಲ ಅಂತ. ಹಿಂಗೆ ಎಳ್ಕೊಂಡು ಹೋಗಿ ಹಿಂಗೆ ಆಚೆ ಚಪ್ಪಲಿ ಸ್ಟ್ಯಾಂಡ್ ಇರುತ್ತಲ್ಲ, ಅಲ್ಲಿ ಎಳ್ಕೊಂಡು ಹೋಗಿ ಹಿಂಗೆ ತಂದಿಟ್ಟ, ಯಾ ಸೋಜಾವ್ ಅಂತ. ಶುರು ಮಾಡೋಣ? ರೆಡಿ ಅಲ್ವಾ? ಆಮೇಲೆ ಭಯ ಎಲ್ಲ ಪಡಬಾರ್ದು, ಎಂಥ ಕ್ವಶನ್ ಕೇಳ್ತಾಳೆ ಅಂತ. ಆಮೇಲೆ ನೀವು ಕೇಳಿದಕ್ಕೆ ಆನ್ಸರ್ ಮಾಡ್ತೀನಿ ನಾನು, ಅದು ನೀವು ಹಾಕೋದು ಬಿಡೋದು ನೀವು ನೋಡಿ. ಪಾಪ ನಮ್ಮ ಆಡಿಯನ್ಸ್ ಕಿವಿ ಮುಚ್ಕೊಂಡು ಕೇಳ್ಬೇಕಾ ಇವತ್ತಿನ ನಮ್ಮ ಮಾತು? ಮುಚ್ಕೊಳ್ಳಲ್ಲ, ನಾನು ಬೀಪ್ ಆದ್ರೆ ಅವರೇ ಕಮೆಂಟ್ ಮಾಡ್ತಾರೆ ಫಿಲ್ ಇನ್ ದ ಬ್ಲಾಂಕ್ಸ್ ತರ. ಅಲ್ಲ, ಅದೇ ಅವ್ರು ಚಾಲಾಕಿದ್ದಾರೆ ಅಂದ್ರೆ ಈಗಿನ ಆಡಿಯನ್ಸ್ ಅವ್ರಿಗೆಲ್ಲ ಗೊತ್ತಿರುತ್ತೆ ಏನ್ ಮಾತಾಡಕ್ ಹೊರಟಿದ್ದಾನೆ ಅಂತ. ಮಾತಾಡೋಕ್ಕಿಂತ ಮುಂಚೆನೆ ಹೇಳ್ತಾರೆ. ಎಕ್ಸಾಕ್ಟ್ಲಿ, ಅದಕ್ಕೆ ನಾನು ಅರ್ಧ ಮಾಡಿ ನಿಲ್ಲಿಸ್ಬಿಡ್ತೀನಿ, ನಿಮಗೂ ಬೀಪ್ ಕಷ್ಟ ಇರಲ್ಲ. ಸೊ ಬೆಳಗಾವಿಯವರು ಜಾಸ್ತಿ ಈ ತರ ಮಾತಾಡ್ತಾರಾ? ಜಾಸ್ತಿ ಅಂದ್ರೆ ಅದು ಫ್ಲೋ ಅಲ್ಲಿ ಬಂದ್ಬಿಡತ್ತೆ, ಅಂದ್ರೆ ಇಲ್ಲಿವರೆಗೆ ತಡ್ಕೊಳಕ್ಕಾಗಲ್ಲ. ನೋಡಿ, ಬೆಳಗಾವಿ ಜನರನ್ನ ಹೊಗಳ್ತಿದ್ದಾರೆ ನಮ್ಮ ಸೂರಜ್. ನಮ್ಮ ಊರು. ನಮ್ಮ ಊರು. ಸರಿ, ಹಂಗಂದ್ರೆ ಶುರು ಮಾಡೋಣ ಅಲ್ವಾ ನಾವು? ಎಸ್ ಎಸ್. ಈಗ ನೋಡಿ, ಬೆಳಗಾವಿ ಅಂದ ತಕ್ಷಣ ಅಲ್ಲಿ ಭಾಷೆ ತುಂಬಾ ಫೇಮಸ್, ಬೆಳಗಾವಿ ಜನರ ಮನಸ್ಸು ತುಂಬಾ ಫೇಮಸ್. ಬೆಳಗಾವಿ ಕುಂದ ಫೇಮಸ್. ಡೆಫಿನೆಟ್ಲಿ ತುಂಬಾ ಸ್ವೀಟ್. ಸೊ ಬೆಳಗಾವಿಯಿಂದ ಇನ್ನೊಂದು ಸ್ವೀಟ್ ಪರ್ಸನ್ ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಈ ಮಾಯಿಗೆ ಸೂರಜ್ ಹೂಗಾರ್. ಅವ್ರ ಜೊತೆ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋದಕ್ಕಿಂತ ಹೆಚ್ಚಾಗಿ ಅವ್ರ ಜೊತೆ ಅವ್ರ ಬಗ್ಗೆನೇ ಮಾತಾಡ್ತಾ ಹೋಗೋಣ. ಬೆಳಗಾವಿಯಿಂದ ಬೆಂಗಳೂರಿಗೆ ಗಂಟು ಮೂಟೆ ಕಟ್ಕೊಂಡು ಬಂದು ಈಗ ಬೆಂಗಳೂರಲ್ಲಿ ಹೆಂಗಿದೆ ಲೈಫು? ಬೆಂಗಳೂರಲ್ಲಿ ತುಂಬಾ ಚೆನ್ನಾಗಿದೆ ಲೈಫ್. ಓಕೆ, 6-7 ವರ್ಷದಿಂದ ಗಂಟು ಮುಟ್ಟೆ ಕಟ್ಕೊಂಡು ಬಂದು ಮತ್ತೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗಿ ಮತ್ತೆ ಗಂಟು ಮುಟ್ಟೆ ಕಟ್ಕೊಂಡು ಬಂದಿದ್ದೀರಾ. ಸೊ ಈಗ ಬೆಳಗಾವಿ ಅಂತ ಅಂದ ತಕ್ಷಣ ನಂಗೆ ಅದು ಭಾಷೆ ತುಂಬಾ ವಿಶೇಷ ಅನ್ಸುತ್ತೆ. ನಾವು ಇಂಟ್ರೊಡಕ್ಷನ್ ನೀವು ಭಾಷೆಯಿಂದ ಸ್ಟಾರ್ಟ್ ಮಾಡಿ, ಅಂದ್ರೆ ಬೆಳಗಾವಿ ಸ್ಲ್ಯಾಂಗ್ ಇಂದ ಶುರು ಮಾಡಿ. ಏನಾದ್ರು ಒಂದು ಇಂಟ್ರೊಡಕ್ಷನ್ ಕೊಡಿ. ನೋಡಿ, ನಮ್ಮ ಈ ಮಾಯ ಚಾನಲ್ ಇಂಟ್ರೊಡಕ್ಷನ್ ನಾನು ಕೊಟ್ಟಿಲ್ಲ, ನೀವೇ ಒಂದು ಇಂಟ್ರೊಡಕ್ಷನ್ ಕೊಡಿ. ಓ, ನಿಮ್ಮ ಚಾನಲ್? ಈ ಮಾಯ ಎಲ್ಲರೂ ಬೆಳಗಾವಿ ಮಂದಿ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಮಂದಿ ಎಲ್ಲರಿಗೂ ಹೇಳ್ತೀನಿ. ಈ ಮಾಯೆ ಸ್ಟುಡಿಯೋದಾಗ ಒಂದು ಇಂಟರ್ವ್ಯೂ ಸೆಟಪ್ ಮಾಡ್ಯಾರ ಇವರು, ಸಮೀಕ್ಷಾ ಅವ್ರು. ನಂದು ಇಂಟರ್ವ್ಯೂ ತೊಗೊಳತ್ತಾರೆ ಇವತ್ತು. ಬಟ್ ನೋಡೋಣ ಅವ್ರು ನಾನು ತೊಗೋತಾರೋ, ನೋಡೋಣ ಇವತ್ತು ಅವ್ರು ನನ್ನ ಇಂಟರ್ವ್ಯೂ ತೊಗೋತಾರೋ ಇನ್ನು ಉಲ್ಟಾ ಆಗ್ತೈತೆ ಸ್ವಲ್ಪ ಅಂತ. ಕ್ವಶನ್ಸ್ 2 ಕಡೆಯಿಂದ ಬರ್ತಾವೆ, ಏನೇನೋ ಕ್ವಶನ್ಸ್ ಕೇಳ್ತಾರಂತೆ. ನೋಡೋಣ, ಅರ್ಧ ಮಾತಾಡ್ತೀನಿ, ನೀವು ಅದನ್ನ ಪೂರ್ತಿ ಮಾಡ್ಕೊಂಡ್ಬಿಡ್ರಿ. ಅರ್ಧ ಮಾತಾಡ್ತೀನಿ, ನೀವು ಪೂರ್ತಿ ಮಾಡ್ಕೊಂಡ್ಬಿಡ್ರಿ ಅಂತ ಹೇಳ್ಬಿಟ್ಟು. ಬಟ್ ಎಸ್, ಸೂರಜ್ ಈಗ ಕೃಷ್ಣ ರುಕ್ಕು ಅನ್ನುವಂಥ ಸೀರಿಯಲಲ್ಲಿ ನಟನೆ ಮಾಡ್ತಾ ನಟನೆಯ ಆಸಕ್ತಿ ಜಾಸ್ತಿ. ಬಟ್ ಏನು ಗೊತ್ತಾ, ಇಂಜಿನಿಯರಿಂಗ್ ಮಾಡಿ ಎಲ್ಲರೂ ಕೂಡ ನಟನೆಗೆ ಬರೋದು ಜಾಸ್ತಿ. ಅದರಲ್ಲಿ ಇವರು ಕೂಡ ಒಬ್ಬರು. ಮುಂಬೈಗೆ ಹೋಗಿ ನಟನೆಯನ್ನು ಕಲಿತು ಕನ್ನಡದಲ್ಲೇ ಕಲಾಸಕ್ತಿಯ ಜೊತೆಗೆ ಕಲೆಯ ಜೊತೆಗೆ ಇರಬೇಕು ಅನ್ನುವಂಥ ಆಸಕ್ತಿ, ಜೊತೆಗೆ ಅದಕ್ಕೆ ಇರುವಂತಹ ಶ್ರಮ ಇಲ್ಲಿ ತನಕ ತಂದು ನಿಲ್ಲಿಸಿದೆ ನಿಮ್ಮನ್ನು. ಸೊ ಆ ಜರ್ನಿ ಬಗ್ಗೆ ಹೇಳೋದಕ್ಕಿಂತಲೂ ಕೂಡ ಎಲ್ರಿಗೂ ನಟ ಆಗಬೇಕು ಅನ್ನುವಂಥ ಆಸೆ ಯಾಕೆ ಬರುತ್ತೆ ಅಂತ? ವೈ? ಎಲ್ಲರ ಬಗ್ಗೆ ಗೊತ್ತಿಲ್ಲ, ಯಾಕಂದರೆ ಇವಾಗ ಇತ್ತೀಚೆಗೆ ಇನ್ಫ್ಲೂಯೆನ್ಸ್ ತುಂಬ ಬೇರೆ ರೀತಿಲಿ ಆಗ್ತಾಯಿದ್ದಾರೆ. ದುಡ್ಡಿಗಾಗಲಿ, ಫೇಮ್ಗಾಗಲಿ, ಆ ಲೈಮ್ಲೈಟ್ಗಾಗಲಿ, ಅದಕ್ಕೆಲ್ಲ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗ್ತಾಯಿದ್ದಾರೆ. ಬಟ್ ನನಗೆ ಪರ್ಸ್ನಲಿ ಆ ಆ್ಯಕ್ಟಿಂಗ್ ಬಗ್ಗೆ ಒಂದು ಒಲವು ಹುಟ್ಕೊಳ್ತು. ಲೈಕ್ ಇಟ್ಸ್ ಸಡನ್ ಸ್ಪಾರ್ಕ್ ಅಂತಾರಲ್ಲ, ಆ ರೀತಿ. ಸಡನ್ ಸ್ಪಾರ್ಕ್ ಹೆಂಗದು? ಅದು ವೆನ್ ಯು ಆರ್ ಅಲೋನ್, ಅವಾಗ ಯೋಚನೆಗಳು. ಆ್ಯಂಡ್ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಅದು ಅಂತಾರಲ್ಲ, ಇರಾದ ಬದಲಾ नहीं बस पक्का हुआ. हिंदी आता है उसको? हिंदी बहुत अच्छे से आता है, मुझे नहीं आता है, बोलो. ಸೊ ಆ ರೀತಿ ಇಂಜಿನಿಯರಿಂಗ್ ಮಾಡುವಾಗ ಇನ್ನೂ ಶೋರ್ ಆಯಿತು ದಟ್ ನಂಗೆ ಆ್ಯಕ್ಟಿಂಗೇ ಮಾಡಬೇಕು ಅಂತ. ಅದರ್ವೈಸ್ ಒಬ್ಬ ಬ್ಯಾಡ್ ಇಂಜಿನಿಯರ್ ಆಗ್ತಿದ್ದೆ ಅಷ್ಟೇ. ಲಾಸ್ ಆಗ್ತಿತ್ತು ಅಲ್ಲಿಗೆ, ಹೋಗಿದ್ರೆ ಇಲ್ಲಿ ಪ್ಲಸ್ ನನಗೂ ಲಾಸೇ ಅಲ್ಲಿಗೆ ಹೋಗಿದ್ರೆ. ಹೌದು, ಬಟ್ ಎಲ್ಲಿ ಕಲ್ತ್ರಿ ನೀವು? ಮುಂಬೈಗೆ ಹೋಗಿ? ಸೊ ಇಂಜಿನಿಯರಿಂಗ್ ನಡೀತಾ ಇತ್ತು. ಸೆಕೆಂಡ್ ಇಯರಲ್ಲಿ
ಸೆಕೆಂಡ್ ಇಯರ್ ಆಫ್ ಇಂಜಿನಿಯರಿಂಗಲ್ಲಿ ನಾನು ಮುಂಬೈ ಹೋದೆ. ಹಾಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಆವಾಗ ಆ ನೋಕಿಯಾ ಫೋನ್ಸ್, ಅದಾ ಸ್ನೇಕ್ ಗೇಮ್ ಬರ್ತಿತ್ತು ಅದರಲ್ಲಿ. ಸ್ನೇಕ್ ಗೇಮ್, ದ್ಯಾಟ್ ವಾಸ್ ಈವನ್ ಬಿಫೋರ್ ದ್ಯಾಟ್. ಅದಾದಮೇಲೆ ಸ್ವಲ್ಪ ಅಪ್ಗ್ರೇಡ್ ಆಯಿತು. ನಾವು ಅದರಲ್ಲೇ ಇದ್ವಿ ನೋಡಿ. ಓಕೆ. ಸೊ ಇಂಟರ್ನೆಟ್ ಬಂತಲ್ಲ 2G ನೆಟ್ವರ್ಕಲ್ಲಿ. ಓ ಕ್ವಾಲಿಟಿ ಕೀಪ್ಯಾಡ್ ಫೋನ್ಸ್ E71 ನೋಡಿ ಎಲ್ಲ ನೋಡ್ಬಿಟ್ಟಿದ್ದಾರೆ. ನಮ್ಗೆ ಗೊತ್ತಿಲ್ಲ, ನಾವು ಅದರಲ್ಲೇ ಇದೀವಿ ಇನ್ನು. ಮೊಬೈಲಲ್ಲಿ ಹಾವಿನ ಆಟ ಆಡೋಣ ಅಂತ. ಹಾವಿನ ಆಟ ಆಡಿ ಸ್ಕ್ರೀನ್ ತುಂಬ ಹಾವು ಮಾಡಿಕೊಂಡು ಅದೆಲ್ಲ ದಾಟಿ ಸೂಪರ್. ಸೊ ಮುಂಬೈ ಹೋದೆ, ಹಾಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು. ವೆರಿ ಫಸ್ಟ್ ಟೈಮ್ ನಾನು ಮುಂಬೈ ಹೋಗಿದ್ದು. ಆವಾಗ ಹೋದೆ, ಅಲ್ಲಿ ಒಂದು PG ಕಾನ್ಸೆಪ್ಟ್ ಇದೆ. ಅಂದರೆ ಆಬ್ವಿಯಸ್ಲಿ PG ಎಲ್ಲ ಕಡೆ ಹೆಂಗಿರುತ್ತೋ ಹಾಗೆ ಅಂತ ಅಂದ್ಕೊಂಡಿದ್ದೆ. ಆದರೆ ಫಸ್ಟ್ ಟೈಮ್ ಹೋದಾಗ ನಂಗೆ ಅರ್ಥ ಆಯಿತು, PG ಇಸ್ ನಾಟ್ ಅ ಟಿಪಿಕಲ್ PG. ಆಯಿತಾ, ದಟ್ ವಾಸ್ ಇನ್ 2013 ಅನಿಸುತ್ತೆ. ಸೊ ಹೋಗಿದ್ದೀನಿ, ಅದು ಮನೆ ಇದೆ ಒಂದು, ವೇರ್ ದ ಫ್ಯಾಮಿಲಿ ಇಸ್ ದೇರ್. ಸೊ ಆ ಫ್ಯಾಮಿಲಿ ಇದ್ದಾರೆ ಆ್ಯಂಡ್ ನಾನು ಹೋಗಿದ್ದೀನಿ. ಹೋದ್ಮೇಲೆ ಗೊತ್ತಾಯಿತು, ಅವ್ನು ಹೇಳ್ತಾ ಇದ್ದಾನೆ ಆವಾಗ ದಟ್ 9 to 6 ನಾನು ಒಳಗೆ ಮನೆಯಲ್ಲಿ ಇರೋ ಹಾಗಿಲ್ಲ ಅಂತ. ಯಾ, ಸೇಮ್ ರಿಯಾಕ್ಷನ್ ಆಯಿತಾ. ನಾನು ಹೋಗಿದ್ದು ಪ್ಲ್ಯಾನ್ ಮಾಡಿಕೊಂಡು, ಯಾಕಂದ್ರೆ ಇಟ್ಸ್ ನಾಟ್ ಅ ರೆಗ್ಯುಲರ್ ಜಾಬ್ ದಟ್ ನಾನು ಡೈಲಿ ಆಚೆ ಇರ್ತೀನಿ ಅಂತ. ಸೊ ಯಾವಾಗ ಕೆಲಸ ಇರುತ್ತೆ, ಮೀಟಿಂಗ್ಸ್ ಇರುತ್ತೆ, ಹೋಗಿ ಮೀಟ್ ಆಗಿ ಬರೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ. ಹೋದ್ಮೇಲೆ ಅವ್ನು ಹೇಳ್ತಾನೆ ದಟ್ ದಿಸ್ ಇಸ್ ಹೌ ಇಟ್ಸ್ ಗೋನ್ ಬಿ ಅಂತ. ದೆನ್ ನಾನು ಕ್ವೆಶನ್ ಮಾರ್ಕ್, ಎಲ್ಲಿ ಹೋಗ್ಲಿ ನಾನು ಕೆಲಸ ಇಲ್ಲದೆ ಇದ್ದಾಗ ಅಲ್ವಾ. ಸೊ ದ ಥಿಂಗ್ ವಾಸ್, ಅವರು ಅಲ್ಲಿ 2 ಕಾಟ್ ಇತ್ತು ಆ ರೂಮಲ್ಲಿ. ಅದು ಬಿಟ್ಟು ಬೇರೆ ದ ಹೋಲ್ ಹೌಸ್ ವಾಸ್ ಆಕ್ಯುಪೈಡ್ ಬೈ ದೆಮ್, ದ ಫ್ಯಾಮಿಲಿ. ಸೊ ಆ 2 ಬೆಡ್ಡಲ್ಲಿ ಈ ಥರ PG ನಡೆಸೋರು. ಓಕೆ. ಸೊ ನಾನು ಇನ್ನೊಬ್ಬ ಜಾಬ್ ಮಾಡ್ತಾ ಇದ್ದ, ಅವನೊಬ್ಬ ಚಾವ್. ನಂದೆ ಲೈಕ್ ಮುಂಚೆನೇ ಆದರೂ ಹೇಳಬೇಕಿತ್ತು, ನಾನು ಬರ್ತಿರ್ಲಿಲ್ಲ. ಮುಂಚೆ ಕಾಲ್ ಮಾಡಿ ಊಟ ಆಯ್ತಾ, ತಿಂಡಿ ಆಯ್ತಾ, ಈರುಳ್ಳಿ ರೇಟು ಅದು ಇದು ಅಂತ ಮಾತಾಡ್ತಿದ್ದೆ, ಈ ಮೇನ್ ಮ್ಯಾಟ್ರ್ ಬಿಟ್ಟು. ಓಕೆ. ಆಮೇಲೆ ನಾನು ಲೈಕ್ ಕ್ವಶನ್ ಮಾರ್ಕ್ಸ್ ಉಟ್ಕೊಂತು. ಆಯಿತು, ನನ್ನ ಕೆಲಸ ಎಷ್ಟಿತ್ತು ಅಷ್ಟು 1 ವಾರ ಹೆಂಗೆಂಗೋ ಹೇಳ್ಕೊಂಡೆ. ಹೇಳ್ದು ಐ ಮ್ಯಾನೇಜ್ ಸಮ್ಹೌ. PGಲಿದ್ರಿ? ಇಲ್ಲ, ಅಂದರೆ ಆಚೆ ಹೋಗೋ ಥರ ಮ್ಯಾನೇಜ್ ಮಾಡಿಕೊಂಡೆ. ಓಕೆ. ಆ ಟೈಮ್ ಫ್ರೇಮಲ್ಲಿ, ಯಾಕಂದರೆ ಆ ಟೈಮ್ ಫ್ರೇಮಲ್ಲಿ ಅವರು ಅಲ್ಲಿ ಟ್ಯೂಷನ್ ನಡೆಸೋರು ಚಿಕ್ಕ ಮಕ್ಕಳಿಗೆ. ಸೊ ದಟ್ ವಾಸ್ ದ ಕೇಸ್. ಮಾಡ್ತಿದ್ರಲ್ಲ ಆ ಕಾಲದಲ್ಲಿ ಅವರ ಚಿಕ್ಕದಿದ್ರು ಮಾಡ್ತಿದ್ರು. ಸೊ ಕೆಲಸ ಎಲ್ಲ ಆಯಿತು. ಅದಾದಮೇಲೆ ಇಟ್ ವಾಸ್ ಗಣೇಶ ಚತುರ್ಥಿ ಟೈಮ್. ಇದು ಮುಂಬೈಲಿ ತುಂಬ ಫೇಮಸ್ಸು, ಹೆವಿ ಕ್ರೌಡು. ಸೊ ನಾನು ಆ್ಯಂಡ್ ನನ್ನ ರೂಮ್ಮೇಟು ನಮ್ಮ ಸಾಯಂಕಾಲದತ್ತು ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ ಒಂದಿನ. ನೆಕ್ಸ್ಟ್ ಡೇ ನನಗೆ ಜ್ವರ ಸ್ಟಾರ್ಟ್ ಆಯಿತು. ರಾತ್ರಿ ಯಾವಾಗೂ ಬಂದ್ವಿ, ಓಕೆ. ಬಟ್ ನೆಕ್ಸ್ಟ್ ಡೇ ಜ್ವರ ಸ್ಟಾರ್ಟ್ ಆಯಿತು ಆ್ಯಂಡ್ ಅವನು ಹಿ ವಾಸ್ ಫೀಲಿಂಗ್ ಅ ಲಿಟಲ್ ವೀಕ್. ಬಟ್ ಸ್ಟಿಲ್ ಅವ್ನು ಹೋದ ಆಫೀಸ್ಗೆ. ನನಗೆ ಜ್ವರ ಗೊತ್ತಿಲ್ಲ ಯಾಕೆ ಏನು ಅಂತ. ಸೊ ಮಲ್ಕೊಂಡಿದ್ದೀನಿ. ಅವ್ರು 9 to 6 ಅವ್ರ ಟೈಮು. ನಾನು 9 ಆದರೂ ಇನ್ನೂ ಮಲಗಿದ್ದೆ ಅಲ್ಲಿ. ಹೇಳಿದೆ ಅವನಿಗೆ ಜ್ವರ ಇದೆ, ನನಗೆ ಹುಷಾರಿಲ್ಲ ಅಂತ. ಆಮೇಲೆ ಅವನು ಒಂದು 5 ನಿಮಿಷ ವೇಟ್ ಮಾಡಿ ಯೋಚನೆ ಮಾಡಿ ಎಲ್ಲ ಬಂದ. ನನ್ನ ಬೆಡ್ಡು ಹಿಂಗೆ ಎಳ್ಕೊಂಡು ಹೋಗಿ ಹಿಂಗೆ ಆಚೆ ಚಪ್ಪಲಿ ಸ್ಟ್ಯಾಂಡ್ ಇರುತ್ತಲ್ಲ ಅಲ್ಲಿ ಎಳ್ಕೊಂಡು ಹೋಗಿ ಹಿಂಗೆ ತಂದಿಟ್ಟ, ಯಾ ಸೋಜಾವ್ ಅಂತ. ನಾನು ನೋಡ್ತಾ ಇದ್ದೀನಿ, ಲೈಕ್ ಸೀರಿಯಸ್ಲಿ ಅಂತ. ಅಂದರೆ ದ ವೇ ನಾವು ಮನೇಲಿ ಹೆಂಗಿರ್ತೀವಿ, ರಾಜ ರಾಣಿ ಥರ ಇರ್ತೀವಿ ಅಲ್ವಾ. ಆಚೆ ಹೋದಾಗ ಗೊತ್ತಾಗುತ್ತೆ ಏನು ಹೆಂಗೆ ಜನ ಹೆಂಗೆಲ್ಲ ಟ್ರೀಟ್ ಮಾಡ್ತಾರೆ ಅಂತ. ಸೊ ಜ್ವರ ಇದೆ ಆಲ್ರೆಡಿ, ಮೈಯಲ್ಲೆಲ್ಲ ಫುಲ್ ವೀಕ್ನೆಸ್ಸು. ಆ್ಯಂಡ್ ಲೈಕ್ ಹಿಂಗೆ ಅನ್ನಿಸ್ತಿಲ್ಲ ಏನು ನಡೀತಾ ಇದೆ ಅಂತ. ಆಮೇಲೆ ಅವನ ಮಗ, ಹಿ ವಾಸ್ ಆಫ್ ಮೈ ಏಜ್, ಎಂಜಿನಿಯರಿಂಗ್ ಅವನು ಮಾಡ್ತಾ ಇದ್ದಂತೆ. ದೆನ್ ಅವ್ರವ್ರ ಮಧ್ಯೆ ಇಟ್ ವಾಸ್ ನಾಟ್ ಸೋ ಗುಡ್. ಓಕೆ. ಆಯಿತಾ. ಸೊ ನಾನು ಹೇಳಿದೆ ಅವ್ನಿಗೆ, ಆಯಿತು ಏನಾದ್ರು ಆಗಲಿ, ನಾನು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಆಚೆ ಹೋದೆ. ರೋಡ್ ಸೈಡ್ ಈ ಬೆಂಚಸ್ ಇರುತ್ತಲ್ಲ ಸಿಮೆಂಟ್ದು, ಹೌದು. ಸೊ ಹಂಗೆ ಹೋಗಿ ಕೂತ್ಕೊಂಡ್ಬಿಟ್ಟು ಮಧ್ಯಾಹ್ನ 12 ಗಂಟೆ ಆಗಿತ್ತು ಅಷ್ಟರಲ್ಲಿ, ಇದೆಲ್ಲ ಆಗೋ ಅಷ್ಟರಲ್ಲಿ. ಅಲ್ಲಿ ಹೋಗಿ ಕೂತೆ, ಬಿಸಿಲು, ಮೈಯಲ್ಲಿ ವೀಕ್ನೆಸ್ಸು, ಜ್ವರ ಆಗ್ತಾ ಇಲ್ಲ, ಎಲ್ಲ ಹೆವಿ ಬ್ಯಾಗ್ಸ್ ಇಟ್ಕೊಂಡು. ಆಮೇಲೆ ಆ ಫೋನಲ್ಲಿ ಹೆಂಗೋ ಮಾಡಿ ಒಂದು ಬಸ್ ಎಲ್ಲ ಹುಡುಕ್ತಾ ಇದ್ದೀನಿ. ದೆನ್ ಎಲ್ಲ ಹಿಂಗೆ ಹೊತ್ಕೊಂಡು ಹೋದೆ ಒಂದು ಕಡೆ. ಅಲ್ಲಿ ಬೆಲ್ಗಾಂ ಬಸ್ ಇದೆ ಅಂತ ಗೊತ್ತಾಯ್ತು. ಈ ಸೀಟರ್ ಬಸ್ಗಳು ಡೇ ಜರ್ನಿಯಲ್ಲಿ ಅದೇ ಕಾಮನ್. ಬಟ್ ಅಟ್ಲೀಸ್ಟ್ ಆ ಟೈಮ್ಗೆ ಅಪರೂಪಕ್ಕೆ ಅದು ಸಿಕ್ತು. ಆಮೇಲೆ ಹೋದೆ, ಬೆಲ್ಗಾಂ ರೀಚ್ ಆದೆ. ಆ್ಯಂಡ್ ಲಿಟ್ರಲಿ ನನಗೆ ಮನೆ ರೀಚ್ ಆಗ್ತೀನಿ ಅಂತಲೂ ಅನಿಸಿರ್ಲಿಲ್ಲ, ಅಷ್ಟು ಐ ವಾಸ್ ಗಾನ್. ಹೌದಾ, ಫೀವರ್ ಅದೆಲ್ಲ ಇದು. ಆಮೇಲೆ ಗೊತ್ತಾಯ್ತು ಇಟ್ ವಾಸ್ ಡೆಂಗ್ಯೂ ಅಂತ. ಪ್ಲೇಟ್ಲೆಟ್ ಕೌಂಟ್ಸ್ ಫುಲ್ ಡ್ರಾಪ್ ಆಯಿತು ಆಗಿತ್ತಂತೆ. ಬಟ್ ಅದೇ ಹೋಗಿ ಅಡ್ಮಿಟ್ ಆದಾಗ ಡಾಕ್ಟರ್ ಸೈಡ್ ಇನ್ನೂ ಲೇಟ್ ಮಾಡಿದ್ರೆ ಯು ವುಡ್ ಹ್ಯಾವ್ ರಿಸ್ಕ್ಡ್ ಯುವರ್ ಲೈಫ್ ಅಂತ.
ಬಟ್ ನೋಡಿ ಅದೆಲ್ಲ ಎಕ್ಸ್ಪೀರಿಯನ್ಸ್ ನೋಡಿ ಎಷ್ಟು ಆಬ್ವಿಯಸ್ಲಿ ಮುಂಬೈಗೆ ಹೋಗಿ ಮುಂಬೈ ಸ್ವಲ್ಪ ಹಾಗೆ ತುಂಬಾ ಜನರನ್ನ ವೆಲ್ಕಮ್ ಕೂಡ ಮಾಡುತ್ತೆ, ತುಂಬಾ ಜನರನ್ನ ಬ್ಯಾಡ್ ಆಗಿ ಕೂಡ ಟ್ರೀಟ್ ಮಾಡುತ್ತೆ. ಮೇ ಬಿ ಅದು ನಮ್ಗೆ ಗೊತ್ತಿಲ್ಲದೆ ಆಗೋದು ಅಂತ ಅನ್ಸುತ್ತಲ್ಲ, ನಾವ್ ಅಲ್ಲಿ ಹೋಗಿ ಅದ್ ಹೇಗಿರುತ್ತೆ ಸಿಚುವೇಶನ್ ಅದೆಲ್ಲ ನೋಡಿ. ಬಟ್ ಮೇ ಬಿ ನನ್ಗೆ ಅನ್ಸುತ್ತೆ ಆಲ್ಮೋಸ್ಟ್ ಎಲ್ಲರದು ಕೂಡ ಸ್ಟ್ರಗಲ್ ಇರುತ್ತೆ ಲೈಫ್ ಅಲ್ಲಿ ಅಂತ ಅಲ್ವಾ? ಡೆಫಿನೆಟ್ಲಿ ಏನಾದ್ರು ಒಂದು ಪಡ್ಕೋಬೇಕು, ಏನಾದ್ರು ಸಾಧನೆ ಮಾಡ್ಬೇಕು ಅಂದ್ರೆ ಸ್ಟ್ರಗಲ್ ಇದ್ದೇ ಇರುತ್ತೆ. ಆ ಡೌನ್ಫಾಲ್ ನೀವು ಅನುಭವಿಸ್ಲೇಬೇಕು, ಇಲ್ಲಾಂದ್ರೆ ಎಲ್ಲ ಸಿಗ್ತಾ ಇದೆ ಅನ್ನೋ ಅದು ಮೆಂಟಾಲಿಟಿ ಬಂದ್ಬಿಟ್ರೆ ಯು ವಿಲ್ ನಾಟ್ ವ್ಯಾಲ್ಯೂ ಎನಿಥಿಂಗ್. ಬಟ್ ನೀವು ಮನೆಗೆ ಏನಾದ್ರು ಫೋನ್ ಮಾಡಿ ಹೇಳಿಲ್ವಾ ಈ ತರ ನಂಗೆ ಆಗ್ತಿಲ್ಲ, ಕಷ್ಟ ಆಗ್ತಾ ಇದೆ ಏನಾದ್ರು ಈ ತರ ಎಲ್ಲ? ಹುಡುಗರು ಹೇಳ್ಕೊಳ್ಳಲ್ಲ. ಮೇ ಬಿ ಅದು ಆಗೇ ಇಲ್ಲ ಈಗಲೂ ಕೂಡ. ತಪ್ಪು ಅನ್ಸಲ್ವಾ ನಿಮಗೆ? ತಪ್ಪು ಅಂದ್ರೆ ಈಗ ನಾನು ಒಂದ್ ನಡೀತಾ ಇದೆ ಅಂತ ಹೇಳಿದ್ರೆ ಅವರು 10 ಅನ್ಕೋತಾರೆ ತಲೆಯಲ್ಲಿ. ಅದನ್ನು ಹೌದು. ಸೊ ಅಂದ್ರೆ ಸಮ್ಟೈಮ್ಸ್ ಅನ್ಸುತ್ತೆ ವಿನಾಕಾರಣ ಅವರು ಎಕ್ಸ್ಟ್ರಾ ಟೆನ್ಷನ್ ತಗೋತಾರೆ ಅಂತ ಅಲ್ವಾ? ಈಗ ಜಸ್ಟ್ ಜ್ವರ ಬಂದಿದೆ, ಅವರು ಅಡ್ಮಿಟ್ ಆಗೋ ರೇಂಜ್ಗೆ ಆಗಿದೇನೋ, ಒಬ್ಬನೇ ಹೆಂಗ್ ಮಾಡ್ತಾ ಇದ್ದಾನೆ ಅದೆಲ್ಲ ಯೋಚನೆ ಮಾಡ್ತಾರೆ. ಸೊ somehow ಮ್ಯಾನೇಜಬಲ್ ಇದ್ದಾಗ ಇಟ್ಸ್ ಆಲ್ ಗುಡ್. ಬಟ್ ಬೆಳಗಾವಿಯಿಂದ ಮಹಾರಾಷ್ಟ್ರ ಸ್ವಲ್ಪ ಹತ್ರ ಅನ್ಸುತ್ತಲ್ವಾ? ಹತ್ರನಾ? ಮಹಾರಾಷ್ಟ್ರ ಇಸ್ ಬಾರ್ಡರ್ ಓನ್ಲಿ. ಬೆಳಗಾಂ, ಮಹಾರಾಷ್ಟ್ರ, ಗೋವಾ, ಸೊ ಇದೆಲ್ಲ ಬಾರ್ಡರ್ಸ್. ಅಂದ್ರೆ ನೀವು ಇದ್ದಿದ್ದ ಪ್ಲೇಸ್ ತುಂಬಾ ದೂರ ಇತ್ತಾ? ಹಾಗ ಅಂದ್ರೆ ಸ್ವಲ್ಪ ರಿಲೇಟೇಬಲ್ ಇರುತ್ತೆ, ಬೆಳಗಾವಿ ಜನರಿಗೆ ಹಿಂದಿ ತುಂಬಾ ಕಾಮನ್ ಇರುತ್ತೆ. ಹೌದೌದು, ಬೆಳಗಾವಿಯಲ್ಲಿ ಯಾರ್ಯಾರು ಇದಾರೋ ಅವ್ರಿಗೆ ಮರಾಠಿ, ಹಿಂದಿ ವೆರಿ ಕಾಮನ್, ಅದು ಬಂದೇ ಬರುತ್ತೆ. ಮತ್ತೆ ಆರಾಮ್ಸೆ ಓಡಾಡ್ಲೂಬಹುದು ಮೇ ಬಿ ಮುಂಬೈ ಮತ್ತೆ ಇಲ್ಲಿ ಬೆಳಗಾಂ ಇಸ್ ದ ಸೆಂಟರ್. ಈಗ ಬೆಂಗಳೂರು 500 ಕಿಲೋಮೀಟರ್, ಮುಂಬೈ 500 ಕಿಲೋಮೀಟರ್. ಓಕೆ, ಚಾನ್ಸ್. ಬಟ್ ನಿಮ್ಗೆ ಅಲ್ಲೇ ಆಕ್ಟಿಂಗ್ ಕಲಿಬೇಕು ಅಂತ ಯಾಕೆ ಅನಿಸ್ತು? ಅಂದ್ರೆ ಅದೇ ಜಾಸ್ತಿ ಇನ್ಫ್ಲೂಯೆನ್ಸ್ ನಂಗೆ ಬೆಂಗಳೂರದ್ದು ಈ ಆಕ್ಸೆಂಟ್ಗಿಂತ ಹಿಂದಿ ಇನ್ಫ್ಲೂಯೆನ್ಸ್ ಜಾಸ್ತಿ ಇತ್ತು. ಕನ್ನಡಿಗನೇ ಗೊತ್ತಾಗುತ್ತೆ ಮಾತಾಡುವಾಗ, ಕನ್ನಡಿಗನೇ. ಸೊ ಹಿಂದಿ ಅಂತ ಅಲ್ಲ, ಜಸ್ಟ್ ಹಿಂದಿ ಲ್ಯಾಂಗ್ವೇಜ್ ಜಾಸ್ತಿ ಬರ್ತಿತ್ತು ಅವಾಗ. ಸೊ ಅದಕ್ಕೆ ಮುಂಬೈಯಿಂದ ಸ್ಟಾರ್ಟ್ ಮಾಡೋಣ ಅಂತ ಆಕ್ಟಿಂಗ್ ಟ್ರೈನಿಂಗ್ ಆಯ್ತು ಅಲ್ಲಿ. ಬಟ್ ಇವೆನ್ಚುಲಿ ಅದೇ ನಮ್ಮ ಕನ್ನಡ ಇಂಡಸ್ಟ್ರಿ ಥಾಟ್ ಇರುತ್ತೆ ನಮ್ ಕಡೆ ಬರ್ಬೇಕು ಅಂತ. ಬಟ್ ಹಿಂದಿ ಟ್ರೈ ಮಾಡ್ಬೇಕು ಅಂತ ಅನ್ಸಿಲ್ವಾ? ನಿಮ್ ಮುಂಬೈಯಲ್ಲಿ ಯಾವ್ದಾದ್ರು ಸೀರಿಯಲ್ ಆತರ ಟ್ರೈ ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿತ್ತಾ? ಅನ್ಸಿತ್ತು, ಡೆಫಿನೆಟ್ಲಿ ಅನ್ಸಿತ್ತು. ಅಂಡ್ ಮೋಸ್ಟ್ಲಿ ನಂಗೆ ಮೈಥಾಲಜಿ ತುಂಬಾ ಇಷ್ಟ. ಸೊ ಆವಾಗಲೇ ಯಾವುದು ಸ್ಟಾರ್ ಪ್ಲಸ್ ಮೇಲೆ ರಾಧಾಕೃಷ್ಣ ಅನ್ನೋ ಸೀರಿಯಲ್ ಬರ್ತಿತ್ತು. ಅದು ಮುಂಚೆ ZTV ಹತ್ರ ಇತ್ತು. ಸೊ ಅದರಲ್ಲಿ ಒಂದು ಕ್ಯಾರೆಕ್ಟರ್ ನಂಗೂ ಫೈನಲೈಸ್ ಆಗಿತ್ತು ಆವಾಗ. ಇಟ್ ವಾಸ್ ಇನ್ 2016. ಸೊ ಆಗಿತ್ತು. ಅಂಡ್ ನಾನು ಯಾವ ಪಾತ್ರ ಇರ್ಬೋದು? ಕೃಷ್ಣ, ಕರ್ಣ, ಆ ರೇಂಜ್ಗೆ ಆವಾಗ. ಬಟ್ ಸಮ್ ಕ್ಯಾರೆಕ್ಟರ್ ನಿಮ್ಗೆ ಯಾವ್ದು ಇಷ್ಟ ಅಂತ? ನನಗೆ ಇಷ್ಟ ಮಾಡೋದಕ್ಕೆ ಇಷ್ಟ ಕರ್ಣ, ಕೃಷ್ಣ ಡೆಫಿನೆಟ್ಲಿ. ನೋಡಿ ಹೆಂಗೆ ಮಾಡಿದೆ ನಾನು. ಸೊ ಅದಷ್ಟಾಗಿತ್ತು. ಬಟ್ ಅದೇ ಸ್ವಲ್ಪ ಗ್ಯಾಪ್ ಇದೆ ಅಂದರು, ಶೂಟಿಂಗ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಆಯಿತು, ಸ್ಟಾರ್ಟ್ ಆಗೋಷ್ಟರಲ್ಲಿ ನಾನು ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಬಂದಿದ್ದೆ. ಮನೆಗೆ ಬಂದೆ, ಸ್ವಲ್ಪ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಇತ್ತು. ಸೊ ಅಷ್ಟರಲ್ಲಿ ಅಲ್ಲಿ ಪ್ರೊಡಕ್ಷನ್ ಆ್ಯಂಡ್ ಚಾನಲ್ ಇಶ್ಯೂಸ್ ಏನೋ ಆಯ್ತಂತೆ. 3 ಕೋಟಿ ಸೆಟ್ ಹಾಕಿದ್ರು ಎಲ್ಲ. 3 ಕೋಟಿ ಸೆಟ್ ವೇಸ್ಟ್ ಆಯ್ತಾ? ವೇಸ್ಟ್ ಅಂದರೆ ಮೇ ಬಿ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಚಾನಲ್ ಚೇಂಜ್ ಆಯಿತು, ಪ್ರೊಡಕ್ಷನ್ ಹೌಸ್ ಚೇಂಜ್ ಆಯಿತು, ಕಾಸ್ಟ್ ಚೇಂಜ್ ಆಯಿತು. ಆ್ಯಂಡ್ ದೆನ್ ಇಟ್ ವೆಂಟ್ ಟು ಸ್ಟಾರ್ ಪ್ಲಸ್, ದ ರಾಧಾಕೃಷ್ಣ, ದ ಫೇಮಸ್ ಒನ್. ಓ ಸೂಪರ್ ಅಲ್ವಾ? ಎಷ್ಟು ಚೆನ್ನಾಗಿತ್ತು ಆಕ್ಚುಲಿ ಅದು ನೋಡೋದಿಕ್ಕೂ ಕೂಡ. ತುಂಬಾ ವಿಜುವಲೈಸ್ ಅಂತೂ ತುಂಬಾ ಚೆನ್ನಾಗಿ. ಕತೆ ಗೊತ್ತಿರುತ್ತೆ ನಮ್ಗೆ, ಬಟ್ ಅದನ್ನ ತೋರಿಸೋ ವೇ. ಅದೇ ಎಕ್ಸಾಕ್ಟ್ಲಿ, ಎವ್ರಿ ಟೈಮ್ ಆ ಕ್ಯೂರಿಯಾಸಿಟಿ ಇರುತ್ತೆ. ಈ ಸೀನ್ ನಮ್ಗೆ ಗೊತ್ತು ಹೆಂಗೆ ಇದೆ ಅಂತ, ಬಟ್ ಹೇಗೆ ತೋರಿಸ್ತಾರೆ ಅನ್ನೋದು. ಮತ್ತೆ ಅದು ತುಂಬಾ ರಿಚ್ ಪ್ಲಾನ್ ಇತ್ತು ಅದು. ಡೆಫಿನೆಟ್ಲಿ ಅಲ್ವಾ? ಅದೊಂದು ಒಳ್ಳೆ ಅವಕಾಶ ಇತ್ತು. ಪರವಾಗಿಲ್ಲ, ನಮ್ಗೆ ಏನ್ ಬರ್ಬೇಕು ಅದು ಬಂದೇ ಬರುತ್ತೆ ಅಲ್ವಾ? ಅಷ್ಟೇ. ಸೊ ಫಸ್ಟ್ ನೀವು ವಿಲನ್ ಆಗಿ ಎಂಟ್ರಿ ಕೊಟ್ರಿ ಕನ್ನಡದಲ್ಲಿ. ಹೆಂಗೆ ಎಂಟ್ರಿ ಕೊಟ್ರಿ? ಯಾಕಂದ್ರೆ ತುಂಬಾ ಆಡಿಷನ್ಗಳು ಕೊಟ್ಟು, ನಿಮ್ದು ಅದೇ ಕತೆನ ನಾನು ತುಂಬಾ ಕಷ್ಟಪಟ್ಟೆ, ಆಡಿಷನ್ ಕೊಟ್ಟೆ, ತುಂಬಾ ಆಡಿಷನ್ ಕೊಟ್ಟ ಮೇಲೆ ಸಿಕ್ತು, ಇದೇನಾ? ತುಂಬಾ ಅಲ್ದಾಡಿದ್ದೀನಿ. ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಮಲ್ಕೊಂಡಿದ್ದೀನಿ. ಬಸ್ ಸ್ಟ್ಯಾಂಡು, ಆ ಜನ ಹೆಂಗೆಲ್ಲ ಟ್ರೀಟ್ ಮಾಡಿದ್ರು ಯಾವತ್ತೂ ಮರೆಯಲ್ಲ. ಒಂದ್ಸಲ ಸೂಪರ್ ಸ್ಟಾರ್ ಆಗುವಾಗ ಅದನ್ನ ಹೇಳ್ತೀರಾ? ಈಗ ಸ್ಟಾರ್ ನೆಕ್ಸ್ಟ್ ಸೂಪರ್ ಸ್ಟಾರ್ ಆದಾಗ ಆಗನ ಎಲ್ಲ ಆಗನ. ಮತ್ತೆ ಮುಂಬೈ ಕತೆ ರಿಪೀಟ್ ಮಾಡ್ತೀನಿ. ಚೆನ್ನಾಗಿರುತ್ತೆ ಮುಂಬೈ ಕತೆ ರಿಪೀಟ್ ಮಾಡ್ಬೋದು. ಬಟ್ ಮುಂಬೈಯಲ್ಲಿ ಹಂಗೆ ಇದೆ 2016 ಯಾಕಂದ್ರೆ ಅದು ಆ ಟೈಮ್ ಆಯ್ತು, ಡೆಂಗ್ಯೂ ಆಯ್ತು, ವಾಪಸ್ ಬಂದೆ, ಇಂಜಿನಿಯರಿಂಗ್ ಎಲ್ಲ ಆಯ್ತು. ಇನ್ನೂ ಕೆಲವೊಂದು ಬ್ಯಾಕ್ಲಾಗ್ಸ್ ಇತ್ತು, ಅದು ಫೈನಲ್ ಇಯರ್ ಆದ್ಮೇಲೆ. ಬಟ್ ಆ ಟೈಮಲ್ಲಿ ಅಗೇನ್ ಐ ವೆಂಟ್ ಟು ಮುಂಬೈ. ಆವಾಗ ಆಕ್ಚುಲಿ ಐ ಗಾಟ್ ಟ್ರೈನ್ಡ್ ಇನ್ ಆಕ್ಟಿಂಗ್. ಆವಾಗಿಂದ ಆಕ್ಚುಲಿ ಸ್ಟಾರ್ಟ್ ಆಗಿದ್ದು. ಸೊ ಅಲ್ಲಿ ಆಕ್ಟಿಂಗ್ ಟ್ರೈನಿಂಗ್ ಮುಗೀತು. ಬಟ್ ಅದಾದ್ಮೇಲೂ ಕೂಡ ಹಂಗೆ ಸುಮ್ಮನೆ ಕೂತಿದ್ದೆ ಇದರಲ್ಲಿ, ಗೋರೆಗಾಂವ್ ಬಸ್ ಸ್ಟಾಪ್ ಆಯ್ತಾ, ಕೂತಿದ್ದೆ. ಫುಲ್ ಜನ ಎಲ್ಲ ಹಿಂಗೆ ಬಸ್ ಸ್ಟ್ಯಾಂಡ್ ಹೆಂಗಿರುತ್ತೆ ಹಂಗೆ. ಅದ್ರಲ್ಲಿ ಒಬ್ಬ ಹಿಂಗೆ ಸಾಧು ತರ ಒಬ್ಬ ವೇಷ ಇರ್ತಾರೆ ಬಿಡಿ ತುಂಬಾ ಜನ. ಬಟ್ ಸ್ಕ್ಯಾಮರ್ ಅಂತ ಅನಿಸಿಲ್ಲ, ಹಿ ಲುಕ್ಡ್ ಲೈಕ್ ಅ ಸಾಧು. ಅವ್ರಂಗೆ ಕಾಣ್ತದೆ, ಅದಕ್ಕೆ ಡೌಟ್ ಆಗೋದು ತುಂಬಾ ಜನ, ಕನ್ಫ್ಯೂಸ್ ಆಗೋದು. ಬಟ್
ಈ ಸೈಡ್ ಹಿಂಗೆ ದಾಟಿ ಹೋಗ್ತಾ ಇದ್ರು ಆ್ಯಂಡ್ ಈ ಜಸ್ಟ್ ಸೈಡ್ ಒನ್ ಥಿಂಗ್ ಬೆರಳು ಮಾಡ್ಕೊಂಡು ಅಷ್ಟೆಲ್ಲ ಜನರ ಮಧ್ಯೆ ತುಂಬ ಜೋ ಸೋಚ್ರೆ ಹೋಗ ಅಂತ ಇಷ್ಟಂದು ಹೋಗ್ಬಿಟ್ರು ಅವರು. ಅವ್ರಿಗೆ ಕ್ಯಾಮರಾ ಅಥವಾ ದುಡ್ಡು ಇಸ್ಕೊಳ್ಳಿಲ್ಲ, ಸೊ ಸ್ಕ್ಯಾಮರ್ ಏನಲ್ಲ. ನಾನು ಕತೆ ಅದು ಸ್ವಲ್ಪ ಬೇಗ ಉಲ್ಟಾ ನಾನು ಹಂಗೆ ಅನ್ಕೊಂಡೆ, ನಾನೇ ಏನು ಇಲ್ಲದೆ ಕೂತಿದ್ದೀನಿ, ನಾನೇನು ಕೊಡಿ. ಅವಾಗ ಒಂದು ಮೋಟಿವೇಶನ್ ಅಲ್ವಾ, ಅಷ್ಟು ಚೆನ್ನಾಗಿ ಹಿಂಗೆ ಅಂದ್ಬಿಟ್ರು, ಅದೊಂದು ಎನರ್ಜಿನೇ ಬೇರೆ ಇರುತ್ತೆ. ಹೌದು, ಎನರ್ಜಿ ಬೇರೆ ಇರುತ್ತೆ, ಹೌದು. ಬಟ್ ಯಾವ ಬೇಸಿಸ್ ಮೇಲೆ ಹೇಳಿದೆ ಅವರು, ಲೈಕ್ ದ ವೇ ಇಟ್ಸ್ ಹ್ಯಾಪ್ನಿಂಗ್ ನಾವು ಯಾವ ಬೇಸಿಸ್ ಮೇಲೆ ಹೇಳ್ದ ಅನ್ನೋದು ಮ್ಯಾಟರ್ ಆಗುತ್ತಲ್ಲ. ಆ್ಯಂಡ್ ಸಮ್ಟೈಮ್ಸ್ ಇಟ್ಸ್ ಲೈಕ್ ನಾವು ಏನು ಆಗ್ತಾ ಇದೆ ಅದನ್ನ ರಿಲೇಟ್ ಮಾಡ್ಕೊಳ್ಳೋಕೆ ಆಗಲ್ಲ, ಬಟ್ ಡೆಸ್ಟಿನಿ ಅನ್ನೋದಕ್ಕೆ ಬೇರೆದೇ ಪ್ಲಾನ್ಸ್ ಇರುತ್ತೆ. ಹೆಂಗಾದ್ರೂ ಮಾಡಿ ಅಂದ್ರೆ ಈಗ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಇದ್ರದ್ದು ಪ್ಲಾನ್ಸ್ ಬೇರೆದೇ ಇದೆ. ಯು ಆರ್ ಥಿಂಕಿಂಗ್ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂತ, ಬಟ್ ಅದರ್ ಪ್ಲಾನ್ಸು ಇಲ್ಲಿಂದ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಹೋಗ್ಬೇಕು. ಸೊ ಸಫರ್ ಟೇಕ್ ಇಟ್ ಆಸ್ ಇಂಗ್ಲಿಷ್ ಸಫರ್ ಫಾರ್ ಸಮ್ ಟೈಮ್, ಬಟ್ ಇಟ್ಸ್ ಹಿಂದಿ ಸಫರ್. ಹಿಂದಿ ಕಾ ಸಫರ್ ಕ್ಯಾ ಹೈ? ಜರ್ನಿ. ಓ ನೋಡಿ, ನಮ್ಮ ಹಿಂದಿ ಗುರುಗಳು ಸಿಕ್ಬಿಟ್ರು ನಮಗೆ ಇವಾಗ ಅಲ್ವಾ, ನಿಜ. ಬಟ್ ಅದೇ ನಾನು ಹೇಳಿದೆ, ಈಗ ತುಂಬ ಆಡಿಷನ್ ಕೊಟ್ಟು ನೀವು ವಿಲನ್ ಆಗಿ ಸೆಲೆಕ್ಟ್ ಆದ್ರೆ ಅಥವಾ ಈಸಿಲಿ ಸಿಗ್ತಾ ಹೇಗೆ? ಅಂದರೆ ಈಸಿ ಸಿಕ್ಕಿದ್ರೆ ಮೇ ಬಿ ಇಷ್ಟು ಮುಂದೆ ಬರೋಕ್ಕಾಗ್ತಿತ್ತಾ ಹೇಗೆ ಅಂತ? ಅಂದರೆ ನಂಗೆ ಬೆಳಗಾಮಿಂದ ಇಲ್ಲಿ ಬಂದೆ. ಬಂದು ನಾನು ಆಬ್ವಿಯಸ್ಲಿ ಕಾಂಟ್ಯಾಕ್ಟ್ಸ್ ಯಾರ್ದು ಕಾಂಟ್ಯಾಕ್ಟ್ಸ್ ಇರಲಿಲ್ಲ, ಎಲ್ಲಿಂದ ಹುಡುಕ್ಲಿ ಅನ್ನೋ. ಮತ್ತೆ ಇಂಟರ್ನೆಟ್ ಆಡಿಷನ್ಸ್ ಇನ್ ಬ್ಯಾಂಗ್ಳೂರ್ ಅದು ಇದು ಹಿಂಗೆ ಹುಡ್ಕೊಂಡು ಬಂದೆ. ದೆನ್ ರ್ಯಾಂಡಮ್ ಆಗಿ ಯಾವುದಾದ್ರು ಆಡಿಷನ್ಸ್ ತೋರಿಸೋದು, ಕೆಲವೊಂದು ಫೇಕ್ ಏಜೆನ್ಸೀಸು ಅದೆಲ್ಲ ಜಾಸ್ತಿ ಅಲ್ವಾ, ತುಂಬಾ ಜಾಸ್ತಿ. ಬನ್ನಿ ಅವರು ಅದೇ ಹೆಂಗೆ ಅಂದರೆ, ಓ ಸರ್ ನಿಮ್ಮ ಪಕ್ಕ ಸರ್ ನಿಮಗೆ ಇದು ಇವರು ಅಂದರೆ ಇನ್ನೇನು ಶೂಟ್ ಸ್ಟಾರ್ಟ್ ಆಗುತ್ತೆ, ನಿಮ್ಮನ್ನು ಫೈನಲೈಸ್ ಮಾಡ್ತಾರೆ, ಲಾಸ್ಟಿಗೆ ಇಡ್ತಾರೆ, ಹಿಂಗೆ ಇಷ್ಟು ಪೇ ಮಾಡಿ ನಿಮ್ಮದೇ ರೋಲು. ಅಲ್ಲೇ ಗೊತ್ತಾಗುತ್ತೆ. ಎಷ್ಟು ಪೇ ಮಾಡಕ್ಕೆ ಹೇಳ್ತಿದ್ರು? ಇನಿಷಿಯಲಿ ಬಿಗಿನಿಂಗಲ್ಲಿ ಕೆಲವೊಂದು 2-3 ಸಾವಿರ ರಿಜಿಸ್ಟ್ರೇಷನ್ ಫೀಸ್ ಅಂತ ಆ ಹೆಸರಲ್ಲಿ. ಅಂದ್ರೆ ಅದನ್ನ ಮೇ ಬಿ ಸುಮ್ಮನೆ ತಗೊಳ್ತಾರೆ, ಆಮೇಲೆ ಕರೆಯೋದೇ ಇಲ್ಲ, ಈ ತರ ಇರುತ್ತೆ. ಹಂಗೂ ಇದ್ದಾರೆ ತುಂಬಾ. ಬಟ್ ಸ್ಟಾರ್ಟಿಂಗ್ ಹೇಳಕ್ ಹೇಳ್ತಾರೆ, ನಮ್ಮ ಹತ್ರ ಇವ್ರಿದ್ದಾರೆ ಈಗೆಲ್ಲ ಕೆಲಸ ತೋರಿಸ್ತಾರೆ, ಇವ್ರು ಮಾಡಿದ್ದಾರೆ ಅಂತ. ಬಟ್ ಇಟ್ಸ್ ಆಲ್ ಹಂಗೆ, ಯಾರೋ 3ನೇ ವ್ಯಕ್ತಿ ಮಾಡಿದ್ದು, ಇವರು ತಾವು ಮಾಡಿದ್ದು ಅಂತ ತೋರಿಸಿ ಹಂಗೆಲ್ಲ ಮಾಡ್ಕೊಂಡು ತುಂಬಾ ಜನರಿಗೆ ಈ ತರ ಮಾಡಿದ್ದಾರೆ ಮೋಸ. ಇಲ್ಲಿ ಎಲ್ಲ ಕಡೆ ಇಟ್ಸ್ ವೆರಿ ಕಾಮನ್. ಅದು ನಮ್ಗದು ನಾವು ಜಾಗೃತ ಆಗಿರ್ಬೇಕು. ಅಂದ್ರೆ ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇರ್ತಾರೆ ಅಂತ ಸಿನಿಮಾದಲ್ಲಿ ಹೇಳಿದ್ದಾರೆ ಅದ. ಸೊ ಹಂಗೆ ಅಂತವ್ರು ಸಿಕ್ಕಿದ್ರು, ಅಲ್ಲೇ ನಾನು ಸಿಕ್ಕಾಕೊಳ್ಳಿಲ್ಲ, ಪುಣ್ಯಕ್ಕೆ ಅಷ್ಟು ಬುದ್ಧಿವಂತರಿದ್ರಿ ನೀವು. ಆಮೇಲೆ ಕೆಲವೊಂದು ಕೋಆರ್ಡಿನೇಟರ್ಸ್ ನಂಬರ್ ಸಿಕ್ತು, ಲೈಕ್ ಸಮ್ ಇದರಿಂದ ಥ್ರೂ ಕಾಂಟ್ಯಾಕ್ಟ್ಸ್. ಸೊ ಕೋಆರ್ಡಿನೇಟರ್ಸಿಂದ ಫಸ್ಟ್ ಒನ್ ಇವರು ಯಾವುದು ಮಂಗಳಗೌರಿ ಮದುವೆ, ಅದರಲ್ಲಿ ವಿಲನ್ ಆಗಿ ಫಸ್ಟ್ ಟೈಮ್ ಆನ್ ಸ್ಕ್ರೀನ್ ಬಂದೆ. ಆವಾಗ ಅಷ್ಟು ಉದ್ದು ಕೂದಲಿತ್ತು ನನಗೆ, ಲೈಕ್ ಲಿಟ್ರಲಿ ಲಾಂಗ್ ಹೇರ್. ಮೈಥಾಲಜಿಗೋಸ್ಕರ ನಾನು ಲಾಂಗ್ ಹೇರ್ ಬಿಟ್ಟಿದ್ದೆ ಅವಾಗ. ಅವಾಗಲೇ ನಿಮ್ಗೆ ಅದೇ ಪ್ಲಾನ್ ಇತ್ತು ಮೈಥಾಲಜಿ ಮಾಡಬೇಕು ಅಂತ? ಲಾಂಗ್ ಹೇರ್ ಇಂದ ಲೈಕ್ ನ್ಯಾಚುರಲ್ ಆಗಿರ್ಲಿ ಅಂತ. ಅದು ವರ್ಕ್ ಆಗಿಲ್ಲ ಏನು, ಅದೇ ವಾಪಸ್ ಬಂದಲ್ಲ ಅಲ್ಲಿಂದ. ಲಾಂಗ್ ಹೇರ್ ವರ್ಕ್ ಆಗಿಲ್ಲ, ಮೈಥಾಲಜಿ ಅನ್ಕೊಂಡಿದ್ದೆ, ಇಲ್ಲಿ ವಿಲನ್ ಅದೇ. ಸೊ ಎನಿವೇ ಇಟ್ಸ್ ಓಕೆ. ಫಸ್ಟ್ ಆನ್ ಸ್ಕ್ರೀನ್ ಅಪಿಯರೆನ್ಸ್ ಕಲರ್ಸ್ ಕನ್ನಡದಲ್ಲಿ, ಆ್ಯಂಡ್ ದಟ್ ವಾಸ್ ಇನ್ 2019. ಅದರ ನೆಕ್ಸ್ಟ್ ಇಯರು ಐ ವಾಸ್ ಲಾಂಚ್ಡ್ ಆಸ್ ಲೀಡ್ ಇನ್ ಅ ಸೀರಿಯಲ್ ಕಲರ್ಸ್ ಅಲ್ಲಿ. ನೋಡಿ, ಅವಕಾಶಗಳು ಹೆಂಗೆ ಬಂತು ನಿಮಗೆ? ಅವಾಗ ತುಂಬ ಖುಷಿ ಆಗಲಿಲ್ವಾ ನಿನಗೆ? ಓಕೆ, ನಂಗೆ ಅವಕಾಶ ಸಿಕ್ತಲ್ವಾ ಅಂತ. ಯಾಕಂದರೆ ತುಂಬ ಜನ ನೆಗ್ಲೆಕ್ಟ್ ಆಗಿಬಿಡ್ತಾರೆ, ಬೇರೆ ಆಪರ್ಚುನಿಟಿ ಸಿಗೋದು ಇಲ್ಲ ಅನ್ಸುತ್ತೆ. ಬಟ್ ನಿಮಗೆ ಮೇನ್ ಲೀಡ್ ಸಿಕ್ತು. ಬಟ್ ಅದು ಸಿಕ್ಕಿದ್ದು ಹೆಂಗೆ ಅಂದರೆ, ಈ 2019 ಎಲ್ಲ ಆಯ್ತಾ, ಸೊ ಆಯಿತು, ಇನ್ನೇನು ಸ್ಟಾರ್ಟ್ ಆಯಿತು, ಒಂದೊಂದೊಂದು ಸಿಗ್ತಾ ಹೋಗುತ್ತೆ ಅಂತ ಅನ್ಕೊಂಡ್ರಿ. ಬಟ್ ಅಗೇನ್ ಒಂದು ಗ್ಯಾಪ್ ಆಯಿತು. ದೆನ್ ಅಗೇನ್ ನಾನು ಸರ್ಜಾಪುರ ಹತ್ರ ಇರ್ತಿದ್ದೆ ಅವಾಗ. ಅಲ್ಲಿ ಐ ಜಾಯಿಂಡ್ ಅ ಕಂಪನಿ, ಯಾಕಂದರೆ ಗ್ಯಾಪ್ ಜಾಸ್ತಿ ಆಯಿತು ಅಂತ. ಮತ್ತೆ ಟೆಂಪ್ರರಿ ಜಾಬ್. ಏನು ಕಂಪ್ನಿ ಜಾಯಿನ್ ಆದ್ರಿ? ಏನು ಕೆಲಸ ಮಾಡಿದ್ರಿ? ಮುಂಚೆ ನಾನು UK ಶಿಫ್ಟಲ್ಲಿ ಒಂದು UK ಬೇಸ್ಡ್ ಕಂಪ್ನಿಲಿ ಮಾಡ್ತಾ ಇದ್ದೆ. ಅದಾಗಿ ಎಲ್ಲ ಆದಮೇಲೆ ಇದು ಸಿಕ್ತು, ಈ ಚಾನ್ಸು. ಇದಾದಮೇಲೆ ಮತ್ತೆ ಗ್ಯಾಪ್ ಆಯಿತು. ಸೊ ಅವಾಗ ಇಂಡಿಯನ್ ಕಂಪ್ನಿಲಿ ಜಾಯ್ನ್ ಆದೆ, ನೋ ಬ್ರೋಕರ್ ಅಂತ. ಈ ಮನೆಯೆಲ್ಲ ಹುಡ್ಕೊಳ್ಳೋದಾ? ನೋ ಬ್ರೋಕರಲ್ಲಿ ನಾನು ಕೆಲಸ ಮಾಡ್ತಿದ್ರಾ? ರೆಂಟಲ್ ಅಗ್ರಿಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದೆ ನಾನು. ಓಕೆ, ಅದೆಂತ ಟಾರ್ಚರ್ ಅಂದ್ರೆ ಚೆನ್ನಾಗಿರೋ ಮನೆ ತೋರ್ಸೋದು, ಅಲ್ಲಿ ಹೋಗಿ ನೋಡಿದ್ರೆ ಅದು ಮನೆನೇ ಇರೋದಿಲ್ಲ. ಅದೆಲ್ಲ ನೀವು ಮಾಡ್ತಿರಲಿಲ್ಲ? ನೀವೆಲ್ಲ ಮನೆ ನೋಡಿ ಫೈನಲ್ ಆದ್ಮೇಲೆ ಅಗ್ರಿಮೆಂಟ್ ಮಾಡಿಸ್ತೀರಲ್ಲ, ಅಲ್ಲಿ ನಾನು ಬರ್ತೀನಿ. ಅಂದ್ರೆ ಎಲ್ಲ ಪಾಪ ಸೋತು ಸುಣ್ಣ ಆಗಿ ಫೈನಲ್ ಒಂದು ಮನೆ ಸಿಕ್ಕಾದ್ಮೇಲೆ ನೀವು ಬರ್ತೀರಾ? ಅಟ್ಲೀಸ್ಟ್ ಇದಾರು ಆಗ್ಲಿ ಅಂತ, ಆರಾಮಾಗಿರಿ 1 ವರ್ಷ ಅಂತ. ಕರೆಕ್ಟ್. ಬಟ್ ಅದು ತುಂಬಾ ಜನ ಅದೇ ಎಲ್ಲಾ ಕಡೆ ಮನೆ ಹುಡ್ಕೋದೊಂದು ಎಷ್ಟು ಕಷ್ಟ ಅಲ್ವಾ? ಡೆಫಿನೆಟ್ಲಿ ತುಂಬಾ ಇರಿಟೇಟ್ ಆಗ್ಬಿಡಿದೆ. ಈಗಲೂ ನನಗೆ ಎಷ್ಟು ಕಷ್ಟ ಆಗ್ತದೆ. ಹೌದಾ? ಇವಾಗ ಯಾಕೆ ಮನೆ ಹುಡುಕ್ತಿದ್ದೀರಾ? ಅಂದ್ರೆ ಇರ್ಬೇಕಲ್ಲ ಮನೇಲಿ.
ಯಪ್ಪ ಆ್ಯಂಡ್ ಇಲ್ಲಿ ಏನು ರೀಸನ್ಸು, ಬ್ಯಾಚುಲರ್ಸಿಗೆ ಕೊಡಲ್ಲ, ಆ್ಯಕ್ಟರ್ಸಿಗೆ ಕೊಡಲ್ಲ, ಓ ಆಕ್ಟರ್ಸ್ ಮನೆ ಕೊಡಲ್ವಾ? ಆ್ಯಕ್ಟರ್ಸ್ಗೂ ಅಂತ. ಯಾಕೆ? ತುಂಬ ಮುಂಚೆಯಿಂದಾನೆ ಲೈಕ್ ಲಗ್ನ ಪತ್ರಿಕೆ ಟೈಮಲ್ಲಿ ನಾನು ಆರ್ ನಗರಲ್ಲಿ ಮನೆ ಹುಡುಕ್ತಾ ಇದ್ದೆ. ಆವಾಗ ಏನು ಸರ್ ಮಾಡ್ತೀರಾ, ಜಾಬ್ ಅವ್ರಿಗೆ ಕೊಡ್ತೀವಿ, ಆ್ಯಕ್ಟರ್ಸಿಗೆ ಕೊಡಲ್ಲ. ಓಕೆ, ಯಾಕೆ ಅಂತ ನೀವು ಕೇಳಿಲ್ವಾ? ಯಾಕೆಂದ್ರೆ ಅವ್ರ ಥಾಟ್ ಅದೇ, ಆ್ಯಕ್ಟರ್ಸು, ಫಿಲ್ಮ್ ಇಂಡಸ್ಟ್ರಿ, ಆ್ಯಕ್ಟಿಂಗ್ ಇಂಡಸ್ಟ್ರಿ ಅಂದರೆ ಇವರು ಪಾರ್ಟಿ ಅದು ಇದು ಫನ್ ಮಾಡ್ಕೊಂಡಿರ್ತಾರೆ, ಡಿಸ್ಟರ್ಬ್ ಮಾಡ್ತಾರೆ, ರಾತ್ರಿ ಎಲ್ಲ ಲೌಡ್ ಮ್ಯೂಸಿಕ್ ಹಾಕೋತಾರೆ. ಓಕೆ ಓಕೆ ಓಕೆ, ಇಂಥದ್ದೆಲ್ಲ ಗೊತ್ತಿರಲಿಲ್ಲ. ಆಕ್ಟರ್ಗೂ ಮನೆ ಕೊಡಲ್ಲ ಅಂದ್ರೆ ಮೇ ಬಿ ಈಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿರ್ಬೇಕು. ಈಗ ಇರ್ಬೇಕು ಮೇ ಬಿ, ಈಗ ಅವ್ರಿಗೂ ಬೇಕಲ್ಲ, ಬಾಡಿಗೆ ಬರ್ತಾ ಇಲ್ಲ. ಸೊ ಅದಾದ್ಮೇಲೆ ನಿಮ್ಗೆ ಬಂದಿರೋದಾ ಲಗ್ನ ಪತ್ರಿಕೆ? ಹಾಂ, ಸೊ ನೋ ಬ್ರೋಕರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ನನಗೆ ಒಂದಿನ ಹೆಂಗೆ ಫೀಲ್ ಆಯಿತು ಅಂದರೆ, ಏನು ಮಾಡಲಿ ನನಗೆ, ಐ ಡೋಂಟ್ ವಾಂಟ್ ಟು ಬಿ ಯರ್, ಇಲ್ಲಿ ವರ್ಕ್ ಮಾಡೋಕ್ಕಿಲ್ಲ ನನಗೆ ಅಂತ. ಆವಾಗ ಕಾಂಟ್ಯಾಕ್ಟ್ಸ್ ನೋಡ್ತಾ ಇದ್ದೆ, ಏನು ಯಾರ್ದು ಕಾಂಟ್ಯಾಕ್ಟ್ಸ್ ಅವರು ಇದೆ ನನ್ನ ಹತ್ರ ಅಂತ. ಸ್ಕ್ರೋಲ್ ಮಾಡ್ತಾ 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 ಸಮ್ಹೌ ಐ ಗಾಟ್ ಕಾಂಟ್ಯಾಕ್ಟ್ ನಂಬರ್ ಕಾಲ್ಡ್ ಅರವಿಂದ್ ಕೌಶಿಕ್. ಆ ಟೈಮಲ್ಲಿ ನನಗೆ ಗೊತ್ತಿರಲಿಲ್ಲ ಈಸ್ ಬಿಗ್ ಡೈರೆಕ್ಟರ್ ಹೂ ಹ್ಯಾಸ್ ಲಾಂಚ್ಡ್ ರಕ್ಷಿತ್ ಶೆಟ್ಟಿ ಆಲ್ಸೋ. ಓ, ಅದು ನಿಮ್ಗೆ ಗೊತ್ತಿರಲಿಲ್ಲ? ಗೊತ್ತಿರಲಿಲ್ಲ, ಗೊತ್ತಿಲ್ಲ ಹೆಸರು ಕೇಳಿದ್ದೆ ಅಷ್ಟೇ. ಬಟ್ ಆ ಕಾಂಟ್ಯಾಕ್ಟ್ ನನ್ನ ಹತ್ರ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಸುಮ್ಮನೆ ಟೆಕ್ಸ್ಟ್ ಮಾಡಿದೆ, ಸರ್ ಎನಿ ಪ್ರಾಜೆಕ್ಟ್ಸ್ ಅಂತ, ಅದು ಇದು ಅಂತ, ಎನಿ ರಿಕ್ವೈರ್ಮೆಂಟ್ಸ್ ಅಂತ. ಸೊ ರಿಪ್ಲೈ ಮಾಡಿದ್ರು, ಕಮ್ ಟು ಮೈ ಆಫೀಸ್ ಟುಮಾರೋ ಅಂತ. ಅದು ಆರ್ ನಗರಲ್ಲಿ, ನಾನಿದ್ದಿದ್ದು ಅಲ್ಲಿ ಹೊಸ ರೋಡ್, ಸರ್ಜಾಪುರ್ ರೋಡ್, ಆ ಸೈಡ್, ದೂರ ಅಂತ. ಹಾಂ, ಆವಾಗ ಮತ್ತೆ ಆ ಲೆಕ್ಕ ಹಾಕಿದೆ, ಇಲ್ಲಿಂದ ಎಷ್ಟು ದೂರ, ಎಷ್ಟು ಗಂಟೆಗೆ ಹೊರಡಬೇಕು, ಎಷ್ಟು ಹೆಂಗೆ ರೂಟು ಅಂತ. ಬಟ್ ಆವಾಗ ಈ ಸೈಡ್ ಲೈಕ್ ಸೆಂಡ್ ಯರ್ ಪ್ರೊಫೈಲ್ ಅಂತ ಅಂತಾರೆ. ಸೊ ಬೇಸಿಕ್ ಏನಿದೆ ಅದು ಕಳಿಸ್ದೆ. ಅದಾದಮೇಲೆ ಈ ಆಸ್ಟ್ ಮೀನ್ ಟು ಸೆಂಡ್ ಮೋರ್ ಪಿಕ್ಚರ್ಸ್, ಆಯಿತಾ, ಕಳಿಸ್ದೆ, ಎಷ್ಟೋ ಕಳಿಸ್ದೆ, ಬಟ್ ತುಂಬ ಕಳಿಸ್ದೆ. ಆ್ಯಂಡ್ ದೆನ್ ಈ ಸೈಡ್ ಸೆಂಡ್ ಮೋರ್ ಪಿಕ್ಚರ್ಸ್, ಸ್ವಲ್ಪ ಸ್ಮೈಲಿಂಗ್ ಇರೋದು ಅಂತ. ಆ್ಯಂಡ್ ಆ ಮೊಮೆಂಟಲ್ಲಿ ನಂಗೆ ಅನ್ನಿಸ್ತು, ಲೈಕ್ ನಿಜಾನಾ ಅಥವಾ ಸುಮ್ಮನೆ ಏನೋ ಹೇಳ್ತಿದಾರಾ ಅಂತ. ಯಾಕಂದ್ರೆ ಆ ಥರನೂ ಇದ್ದಾರೆ ತುಂಬ ಜನ ಹೂ ಸುಮ್ಮನೆ ಫೋಟೋಸ್ ಕೇಳ್ತಾರೆ. ಸೊ ಹಂಗೂ ಫೋಟೋ ಏನಾದ್ರು ಯೂಸ್ ಮಾಡೋಕ್ಕಾಗಲ್ಲ, ಬಟ್ ಕೆಲವರು ಬೇರೆ ಥರ ವ್ಯಕ್ತಿಗಳು. ಓ, ಹಾಗೆಲ್ಲ ಇರುತ್ತಾ? ಹಂಗೂ ಇದೆ, ಹುಡುಗರಿಗೆ ಅದೊಂದು ದೊಡ್ಡ ಬಾಧೆ. ಇದೆಲ್ಲ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ, ಹೊಸ್ತು ನಂಗೆ. ಓ, ಹಂಗಂದ್ರೆ ಇನ್ನೊಂದು ಕತೆ ಹೇಳ್ತೀನಿ, ಚೆನ್ನೈದು. ಹೇಳಿ. ಸೊ ಇದಾಯ್ತಾ, ಆಮೇಲೆ ಹಂಗೆ ಅನ್ನಿಸ್ತು ನನಗೆ. ದೆನ್ ಬರ್ಸಿಲ್ ಐ ಸೆಂಟ್. ಸೊ ಅವರು ಆಫೀಸ್ ಕರೆದ್ರು, ಆಫೀಸ್ ಹೋಗಿ ನಾನು ನೆಕ್ಸ್ಟ್ ಡೇ ಕೂತಾಗ ಅಲ್ಲಿ ಸೀನಿಯರ್ ಆರ್ಟಿಸ್ಟ್ ಎಲ್ಲ ಬರ್ತಾಯಿದ್ರು. ನಾನು ನೋಡಿದ್ಮೇಲೆ ಐ ವಾಸ್ ಲೈಕ್ ವಾವ್, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಹಿಂಗೆ ಸೀನಿಯರ್ ಆರ್ಟಿಸ್ಟ್ ಎಲ್ಲ. ಸೊ ಖುಷಿ ಆಯಿತು. ಆ್ಯಂಡ್ ಅಲ್ಲೇ ಲುಕ್ ಟೆಸ್ಟು ಮಾಡಿದ್ರು. ದೆನ್ ಹಿ ವಾಸ್ ಕನ್ವಿನ್ಸ್ಡ್. ಆ್ಯಂಡ್ ಲಕಿಲಿ ಆ್ಯಂಡ್ ಫಾರ್ಚುನೇಟ್ಲಿ ಐ ಗಾಟ್ ದಟ್ ಪ್ರಾಜೆಕ್ಟ್. ಅನ್ಫಾರ್ಚುನೇಟ್ಲಿ, ಲಕಿಲಿ ಆ್ಯಂಡ್ ಫಾರ್ಚುನೇಟ್ಲಿ. ವಾ, ಆಯ್ತು, ಅನ್ಫಾರ್ಚುನೇಟ್ಲಿ ಅಂತ ನಾನು ಇದು ಹೆಂಗೆ. ಲಕಿಲಿ ಆ್ಯಂಡ್ ಫಾರ್ಚುನೇಟ್ಲಿ ಆ ಪ್ರಾಜೆಕ್ಟ್ ನನಗೆ ಸಿಕ್ತು. ಸೂಪರ್. ಸೊ ಅಲ್ಲಿಂದ ಲಗ್ನ ಪತ್ರಿಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಆವಾಗ ಗೊತ್ತಾಯಿತು ದಟ್ ಅವರು 3 ಮಂತ್ಸಿಂದ ಹುಡುಕ್ತಾ ಇದ್ರು. ಓ, 3 ಮಂತ್ಸಿಂದ ನೋಡಿ ನಿಮಗೆ ಬರಬೇಕು ಆ ಪ್ರಾಜೆಕ್ಟ್ ಅಂತ ಇತ್ತು ನೋಡಿ. ಯೂನಿವರ್ಸ್ ಕನೆಕ್ಟ್ ಮಾಡುತ್ತೆ, ಹೆಂಗೋ ಕನೆಕ್ಟ್ ಮಾಡುತ್ತೆ. ಅದು ಮುಂದೆ ಯಾವ ರೀತಿ ಹೋಗುತ್ತೆ ಅದು ಬೇರೆ ವಿಷಯ, ಬಟ್ ಸ್ಟಿಲ್ ಯಾವಾಗ ಎಲ್ಲಿ ಏನಾಗಬೇಕು ಅದು ಆಗುತ್ತೆ, ಹಾಗೆ ಆಗುತ್ತೆ. ಸೊ ಅದಾದ್ಮೇಲೆ ವಾಪಸ್ ಬ್ರೇಕ್ ಸಿಕ್ತು. ಬ್ರೇಕು ಸಿಕ್ತು, ಆಮೇಲೆ ಕೋವಿಡ್ ಸಿಕ್ತು. ಎರಡು ಬ್ರೇಕು. ಕೋವಿಡ್ ಇಂದನೂ ಅಥವಾ ಮೇ ಬಿ ಕೋವಿಡ್ ಇಲ್ಲ ಅಂತ ಹೇಳಿದ್ರೆ ನೀವು ಈಗ ಅಂದ್ರೆ ಸ್ವಲ್ಪ ನಿಮ್ಗೆ ಅವಕಾಶಗಳು ಜಾಸ್ತಿನಾ ಇರ್ತಿತ್ತು ಅನ್ಸುತ್ತೆ. ಡೆಫಿನೆಟ್ಲಿ ಕೋವಿಡ್ ಎಲ್ಲರನ್ನು ಹಾಳು ಮಾಡ್ತು ಬಿಡಿ, ಎಲ್ಲರನ್ನು ಹಾಳು ಮಾಡ್ತು. ಮತ್ತೆ ಒಳ್ಳೇದು ಮಾಡಿದೆ ಕೋವಿಡ್, ಅದೇನು ಹೇಳಂಗಿಲ್ಲ. ಫ್ಯಾಮಿಲಿನ ಒಟ್ಟು ಮಾಡ್ತು, ರೂರಲ್ ಲೈಫ್ ಹೇಗಿದೆ ಅಂತ ಫೀಲ್ ಮಾಡಿಸು. ನೋಡಿ, ನಾವೆಲ್ಲದ್ರಲ್ಲೂ ಪಾಸಿಟಿವ್ ಹುಡುಕ್ಬೇಕು. ಹೌದಾ? ಅಂದರೆ ನಮಗೆ ಅದೇ ನೋಡಿ, ಸಿಟಿ ಲೈಫ್ ಮತ್ತು ವಿಲೇಜ್ ಲೈಫಲ್ಲಿ ಪ್ರಾಬ್ಲಮ್ ಏನಾಯಿತು ಕೋವಿಡ್ ಟೈಮಲ್ಲಿ ಅಂದರೆ, ವಿಲೇಜಲ್ಲಿ ಇದ್ದವರೆಲ್ಲ ಎಂಜಾಯ್ ಮಾಡಿದ್ರು ಆ ವೈಬನ್ನ. ಅಂದರೆ ಸ್ವಲ್ಪ ತಪ್ಪು ಅಂದರೆ ಈಗ ತುಂಬ ಜನ ಅದ್ರ ನೋವು ಅನುಭವಿಸೋರು ಇದ್ದಾರೆ. ಬಟ್ ಆ ಮೂಮೆಂಟಲ್ಲಿ ಎಲ್ರಿಗೂ ರಿಯಲೈಸ್ ಆಯಿತು ಫ್ಯಾಮಿಲಿ ಇಂಪಾರ್ಟೆನ್ಸ್. ಆಮೇಲೆ ನಮ್ಮ ಊರಲ್ಲಿರೋ ಥಿಂಗ್ಸನ್ನು ಯೂಸ್ ಮಾಡಿ ನಾವು ಹೆಂಗೆ ಅಡುಗೆ ಮಾಡಬೇಕು, ಮತ್ತು ಎಲ್ಲರೂ ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆದರು. ಬಹಳಷ್ಟು ಆಯಿತು. ಸೋಷಿಯಲ್ ಮೀಡಿಯಾ ತುಂಬ ಬೆಳೀತು. ಅಲ್ಲಿಂದ ತುಂಬಾ ಜನ ಕೋಟ್ಯಾಧೀಶರಾದ್ರು. ಮತ್ತೆ ಎಷ್ಟು ಬೂಮಿಂಗ್ ಆಯ್ತು ಅಂದ್ರೆ ಎಲ್ಲರೂ ಸ್ಟಾರ್ಸ್ ಆದ್ರಲ್ವಾ? ಹೌದು. ಏನನ್ಸುತ್ತೆ ಈ ಸ್ಟಾರ್ಗಿರಿ ಬಗ್ಗೆ, ಸೋಷಿಯಲ್ ಮೀಡಿಯಾ ಸ್ಟಾರ್ಗಿರಿ ಬಗ್ಗೆ? ಅದ್ರದ್ದು ಒಂದು ಫೇಸ್ ಅಂತ ಇರುತ್ತೆ. ಈಗ ಮೂವಿ ಇಂಡಸ್ಟ್ರಿದು ಯಾವ ರೀತಿ ಹೈಪ್ ಎಲ್ಲ ಇದೆಯೋ, ಫೇಮಸ್ ಆಗಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಫೇಮಸ್ ಆಗಿದ್ದಾರೆ, ಒಂದಲ್ಲ ಒಂದು ರೀತಿಲಿ ಆಗಿದ್ದಾರೆ. ರೆಕಗ್ನಿಷನ್ ಇನ್ ಅ ಗುಡ್ ವೇ ಆರ್ ಏನೇನೋ ಮಾಡಿಕೊಂಡು ಕ್ರಿಂಜ್. ಸೊ ರೆಕಗ್ನಿಷನ್ ಅಂತೂ ಸಿಕ್ಕಿದೆ ಅಲ್ವಾ? ಪಾಸಿಟಿವ್ ಪ್ರಮೋಷನ್, ನೆಗೆಟಿವ್ ಪ್ರಮೋಷನ್ ಅಂತಿಲ್ಲ, ಪ್ರಮೋಷನ್ ಅಷ್ಟೇ. ಎಕ್ಸಾಕ್ಟ್ಲಿ. ನೋಡಿದ್ರೆ ಜನ ಗುರ್ತಿಟ್ಟಿದ್ದಾರೆ, ಅವ್ರಿಗೆ ಬ್ರ್ಯಾಂಡ್ ಡೀಲ್ಸ್ ಬರುತ್ತೆ, ಅವ್ರ ದುಡಿಮೆ ನಡೀತಾ ಇದೆ ಅಷ್ಟೇ.
ಅಷ್ಟೇ. ಮೇನ್ ಮ್ಯಾಟ್ರ್ ದುಡೀರಿ, ಚೆನ್ನಾಗಿ ದುಡೀರಿ, ದುಡ್ಡು ಮಾಡ್ಕೊಳ್ಳಿ, ದುಡ್ಡು ಮಾಡ್ಕೊಳ್ಳಿ ಅನ್ನೋದೇ ಹೇಳ್ತೀರಾ. ಹೌದು ಡೆಫಿನೆಟ್ಲಿ. ಸೊ ಈಗ ಅದಾದ್ಮೇಲೆ ನಿಮ್ ಬಂದಿರುವಂತ ಸೀರಿಯಲ್ ಯಾವ್ದು ಹೇಳಿ? ಅದಾದ್ಮೇಲೆ ಕಮ್ಲಿಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ. ಅದು ಸ್ವಲ್ಪ ದಿವಸ ಇತ್ತು, ಬಟ್ ಅಗೇನ್ ದೇ ವಾಂಟೆಡ್ ಮೀ ಟು ಡು, ಸೊ ಮಾಡಿದೆ. ಆ್ಯಂಡ್ ಅದಾದ್ಮೇಲೆ ಅರವಿಂದ್ ಕೌಶಿಕ್ ಅವ್ರದ್ದೇ ಅರ್ಧಂಬರ್ಧ ಪ್ರೇಮಕತೆ ಮೂವಿಲಿ ವಿಲನ್ ಆಗಿ ಮಾಡಿದೆ. ದಿವ್ಯಾ ಅವ್ರ ಹುಡುಗ ಆ್ಯಂಡ್ KP ಅರವಿಂದ್. ಯಾ, ಸೊ ಅದರಲ್ಲಿ ಅರ್ಧಂಬರ್ಧ ಪ್ರೇಮಕತೆ ಫುಲ್ ಅಲ್ಲ, ಫುಲ್ ಆಗಲಿಲ್ಲ, ನಾನು ವಿಲನ್ ಇದ್ನಲ್ಲ. ಅದಕ್ಕೆ ಓಕೆ ಓಕೆ. ಹಾ, ಸೊ ಅದಾಯ್ತು. ಆಮೇಲೆ 2022 ಕಥೆ ಒಂದು ಶುರುವಾಗಿದೆ. ಹಾ, ಈ ಕತೆ ನಂಗೆ ಬೇಕಿತ್ತು ಆ್ಯಕ್ಚುಲಿ. ಕಥೆಯೊಂದು ಶುರುವಾಗಿದೆ ಅನ್ನೋ ಕತೆ ಯಾಕೆ ಮಧ್ಯದಲ್ಲಿ ಬಿಟ್ರಿ? ತುಂಬ ಜನ ಮೇ ಬಿ ಆ ಪ್ರಶ್ನೆ ಇರ್ಬೋದು, ಮಿಡ್ ಅಂದರೆ ಒಂದು ಫೇಮ್ ಇದೆ ಅನ್ನೋ ಗ್ಯಾಪಲ್ಲಿ ಯಾಕೆ ಹೋದ್ರಿ ಅನ್ನೋದು. ಈ ಪ್ರಾಜೆಕ್ಟ್ ನಂಗೆ ಸಿಗೋದಕ್ಕೆ ನನಗೆ ಆಲ್ಮೋಸ್ಟ್ 6 to 7 times ಲುಕ್ ಟೆಸ್ಟ್ ಆಯಿತು. ಕನ್ಫರ್ಮ್ ಆಯಿತು, ಫೈನಲ್ ಆಯಿತು, ಶೂಟ್ ಸ್ಟಾರ್ಟ್ ಆಯಿತು, ಓಕೆ. ಬಟ್ ಸಮ್ವೇರ್ ಐ ವಾಸಂಟ್ ಕನ್ವಿನ್ಸ್ಡ್ ವಿತ್ ದ ಲುಕ್ ದಟ್ ಐ ವಾಸ್ ಹ್ಯಾವಿಂಗ್ ಆವಾಗ. ಅಂದರೆ ನಾನು ಯೂಶ್ವಲಿ ಏನು ಕ್ಯಾರಿ ಮಾಡ್ತೀನೋ ಹೇರ್ ಸ್ಟೈಲ್ ಆಗಲಿ ಎಲ್ಲ, ದಟ್ಸ್ ಲಿಟಲ್ ಡಿಫ್ರೆಂಟ್. ಬಟ್ ಇದರಲ್ಲಿ ತುಂಬಾ ಒಂಥರ ತುಂಬ ದೊಡ್ಡ ಒಂಥರ ಅನಿಸುತ್ತೆ ಅಂತ ತುಂಬ ಜನ ಹೇಳಿದ್ರು. ಬಟ್ ಅಗೇನ್ ಪರ್ಸ್ನಲಿ ಆ್ಯಂಡ್ ಈ ಚಾನಲ್ ಪರ್ಸ್ಪೆಕ್ಟಿವಲ್ಲಿ ನಂಗೆ ಗೊತ್ತಿಲ್ಲ, ಲೈಕ್ ನಾನು ನನ್ನ ಸ್ಟಾಪ್ ಮಾಡಿಸಿ ಬೇರೆಯವರು ಮಾಡಲಿ ಅಂತ ಡಿಸೈಡ್ ಮಾಡೋದಕ್ಕೆ ಐ ಡೋಂಟ್ ನೋ, ಐ ಸ್ಟಿಲ್ ಡೋಂಟ್ ನೋ ಲೈಕ್ ರೀಸನ್ ಏನು ಅಂತ. ನೀವು ಕೇಳಲಿಲ್ವಾ ಅಂತ ಕೇಳೋ ಸಿಚುವೇಶನ್ ಇರಲ್ವಾ ಅಲ್ಲಿ? ಅಂದರೆ ನಿಮ್ಮನ್ನು ಸೆಲೆಕ್ಟ್ ಮಾಡೋವಾಗ ಇದ್ದಿದ್ದ ಜೋಶ್, ಅಥವಾ ಸೆಲೆಕ್ಟ್ ಮಾಡೋವಾಗ ನಿಮ್ಮ ಜೊತೆ ಇರುವಂಥ ಕಮ್ಯುನಿಕೇಷನ್, ಅದಾದ್ಮೇಲೆ ಹಿಂಗೆ ಸಡನ್ ಹಂಗೆ ಬಿಡ್ತಾರೆ ಅಂದರೆ ಅದು ಏನು ಪಾಸಿಬಿಲಿಟಿ ಇರುತ್ತೆ ಅಂತ, ಯಾಕೆ ಹಾಗಿರುತ್ತೆ? ಮೇ ಬಿ ಅವ್ರ ಪಾಯಿಂಟಲ್ಲಿ ಪರ್ಫಾರ್ಮೆನ್ಸ್ ಇಷ್ಟ ಆಗಿಲ್ಲೇನೋ, ಜನ ತುಂಬ ಇಷ್ಟಪಟ್ಟರು, ಇವೆಂಚುಲಿ ಅದು ಬೇರೆ. ಬಟ್ ಸ್ಟಿಲ್ ದ ಡಿಸೈಡಿಂಗ್ ಪ್ಯಾನಲ್ ಅಥವಾ ಐ ಡೋಂಟ್ ನೋ ವಾಟ್ ಇನ್ಫ್ಲುಯೆನ್ಸ್ ದೆಮ್ ಟು ಟೇಕ್ ದಿಸ್ ಕಾಲ್. ಬಟ್ ನಿಮ್ಗೆ ಕೇಳೋ ರೈಟ್ಸ್ ಇರಲ್ವಾ? ಕೇಳಿದ್ರು ಕೂಡ ಕಾಂಟ್ ಹೆಲ್ಪ್ ಸೂರಜ್. ಓ, ಹಿಂಗೆ ಬರುತ್ತೆ. ಯಾ, ಸೊ ಹಂಗಿದ್ದಾಗ ಅಂದರೆ ಹೆಂಗಾಗುತ್ತೆ ಅಂದರೆ ವೆನ್ ಯು ಆರ್ ಹಿಯರ್, ದ ಪೀಪಲ್ ಹೂ ಆರ್ ಹಿಯರ್ ವಿಲ್ ಡೆಫಿನೆಟ್ಲಿ ಟೇಕ್ ಅ ಕಾಲ್ ಆ್ಯಂಡ್ ಯು ಆರ್ ನಾಟ್ ಕ್ವೆಶನೇಬಲ್. ಹೌದಾ? ನೋಡಿ, ಅದು ಈಸಿಯಾಗೆ ಹೇಳ್ತಾರೆ, ನಾವೇನು ಮಾಡೋಕ್ಕಾಗಲ್ಲ ಸೂರಜ್ ಅಂತ ಹೇಳಿದ್ರೆ ನಾವು ಏನು ಮಾಡೋಕ್ಕಾಗತ್ತೆ ಆಮೇಲೆ. ಈಗ ನಾನೇನೋ ಅದನ್ನ ಓಕೆ, ಮೈಂಡ್ ಸೆಟ್ ಇಸ್ ವೆರಿ ಸ್ಟ್ರಾಂಗ್, ಸೊ ತೊಗೊಳ್ಳೋ ರೀತಿಯಲ್ಲಿ ತೊಗೊಂಡು ಆಯಿತು ಓಕೆ ಅಂತ ದಾಟ್ಕೊಂಡು ಹೋದೆ. ಬಟ್ ವೀಕ್ ಮೈಂಡೆಡ್ ಇದ್ದವರು ದೇ ಕ್ಯಾನ್ ಟೇಕ್ ವೆನಿ ಸೀರಿಯಸ್ ಆ್ಯಕ್ಷನ್ಸ್ ಆನ್ ದ್ಯಾಟ್ ಅಲ್ವಾ? ಏನು ತಮ್ಮ ಮೇಲೆ ಸೀರಿಯಸ್ ಹೌದು ಹೌದು ಹೌದು. ಪ್ರಾಜೆಕ್ಟ್ ಕಳ್ಕೊಂಡೆ, ಅದು ಇದು ಇನ್ನೇನು ಮಾಡಲಿ ಅಂತ ಬೇರೆದೇ